ಗೈಸ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಬೆಳಗಿನ ಶುಭೋದಯ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಅಂಕಲ್ಗೂ ವಿಶ್ ಮಾಡೋಣ ಗೈಸ್. ನಾವ್ ಹಂಗೆ ಗೈಸ್. ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ವ್ಲಾಗ್ ಅಲ್ಲಿ ಇವ್ರದ್ದು ಆನಿವರ್ಸರಿ ಇರುತ್ತೆ. ಇವಾಗ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಷ್ಟೇ. ಇವಾಗ ನಮ್ಮ ಅಮ್ಮ ತಿಂಡಿ ಕೊಡ್ತಾರೆ, ತಿನ್ಸ್ತೀಯಮ್ಮ? ನಮ್ಮ ಅಮ್ಮನೂ ಮುಖ ತೋರ್ಸಲ್ಲ. ಯಪ್ಪ, ಮೇಕಪ್ ಇಲ್ದೆ ಬರಲ್ಲ, ಮೇಕಪ್ ಇಲ್ದೆ ಬರಲ್ಲ ಆಚೆಗೆ. ಅಯ್ಯಯ್ಯೋ. ನನಗೆ ಏನ್ ಕೊಟ್ಟವ್ರೆ ಗುರಿದು? ಪುಳಿಯೋಗರೆ. ಅಮ್ಮ, ಎಷ್ಟೋ ದಿನ ಆದ್ಮೇಲೆ ಪುಳಿಯೋಗರೆ ಮಾಡ್ಕೊಡ್ತಿದ್ಯಲ್ಲಮ್ಮ. ವಾ ವಾ ವಾ. ನಮ್ಮಮ್ಮ ಗೈಸ್ ಎಷ್ಟೋ ದಿನ ಆದ್ಮೇಲೆ ಪುಳಿಯೋಗರೆ ಮಾಡ್ಕೊಡ್ತಾರೆ. ಇಷ್ಟು ದಿನ ಬೆಳಗ್ಗೆ ಎದ್ದಿದ ತಕ್ಷಣ ಅನ್ನ ಸಾಂಬಾರು ಮೊಸರನ್ನ ಇದೇ ಕೊಡ್ತಿದ್ರು. ಇವಾಗ ಅಪರೂಪಕ್ಕೆ ಮೇ ಬಿ ತುಂಬಾ ತಿಂಗಳಾಯ್ತು. ಎಷ್ಟು ತಿಂಗಳಾಯ್ತಮ್ಮ? ಎಷ್ಟು ತಿಂಗಳಾಯ್ತು ಮಾಡಿ? ಓ, ನಮ್ಗೆ ನನಗೂ ಪಪ್ಪಂಗೂ ಪುಳಿಯೋಗರೆ ಅಂದ್ರೆ ಪ್ರಾಣ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ನಿಜ ಅನ್ಬೇಕು. ಎಷ್ಟೋ ದಿನ ಆದ್ಮೇಲೆ ಮಾಡೋರೆ. ಏನ್ ಹೇಳ್ದೆ ಇನ್ನೊಂದ್ಸರಿ ಹೇಳು. ನಿಮ್ಮ ಅಪ್ಪಂಗೆ ವಾಟ್ಸಪ್ ಅಲ್ಲಿ ಫೋನ್ ನಂಬರ್ ಕಳ್ಸಕ್ ಬರಲ್ಲ, ಮಂಗಿ ಅದು. ಹೌದಾ ಗೈಸ್? ದೇವ್ರಣೆ ನಮ್ಮ ಅಮ್ಮಗೂ ಕಳ್ಸಕ್ ಬರಲ್ಲ. ನಮ್ಮ ಅಪ್ಪನ ಮೇಲೆ ಆಪಾದನೆ ಮಾಡ್ತೈತೆ. ಒಂದ್ ನಿಮಿಷ ಇರೋ. ನಿನ್ನ ಮೊಬೈಲ್ ಐತಿ ಇಲ್ಲೇ ಗೈಸ್. ಸಿರಿ ಗೈಸ್, ತಗೊಳ್ಳೋ, ತಗೋ. ಇದು ಫೋನ್ ನಂಬರ್ ಕಳ್ಸು. ಫೋನ್ ನಂಬರ್ ಕಳ್ಸು. ಯಾರಿಗೆ? ನನ್ನ ನಂಬರೇ ಪಪ್ಪನ್ ಕಳ್ಸು. ಖತಮ್. ಕಳ್ಸು. ಕಳಿಸ್ತೀನಿ ತಗೊಳ. ಕೊಡು ಆಯ್ತು. ಕಷ್ಟ ತಗೋಬೇಡ. ಹಲೋ, ನನ್ನ ನಂಬರ್ ಹೇಳಿದ್ದು, ಪಪ್ಪನ ನಂಬರ್ ಅಲ್ಲ. ನಿನ್ ನಂಬರ್ ಪೈಯಟೇ ಇಲ್ಲ. ಹೆಂಗ್ ಕಳ್ಸೋದು ಹೇಳು? ಅದು ಗೊತ್ತಿಲ್ಲ. ಅಮ್ಮ, ನಿನ್ನ ಹತ್ರ ತಪ್ಪಿಡ್ಕೊಂಡು ಅಪ್ಪನ ಮೇಲೆ ಹೇಳ್ತಿಯಲ್ಲಮ್ಮ. ಎಂತ ಮಮ್ಮಿ ನೀನು. ಗೈಸ್, ನಮ್ಮ ಅಮ್ಮಗೆ ಬರಲ್ಲ ಆ ಕಾಂಟ್ಯಾಕ್ಟ್ ನಂಬರ್ ಕಳ್ಸಕ್ಕೆ. ನಮ್ಮ ಅಮ್ಮಗೆ ಬರಲ್ಲ. ನೋಡಿದ್ರೆ ನಮ್ಮ ಅಪ್ಪನ ಮೇಲೆ ಹೇಳ್ತಾರೆ. ಗೈಸ್, ದೇವ್ರಾಣೆ ನಮ್ಮ ಅಮ್ಮಗೆ ಬರಲ್ಲ. ನಮ್ಮ ಅಮ್ಮ ಏನ್ ಮಾಡ್ತಾರೆ ಅಂದ್ರೆ, ನಾರ್ಮಲ್ ಕಾಂಟ್ಯಾಕ್ಟ್ ಹೋಗ್ಬಿಟ್ಟು ಅಲ್ಲಿ ನಂಬರ್ನ ಸ್ಕ್ರೀನ್ ಶಾಟ್ ತಗೊಂಡು ಕಳಿಸ್ತದೆ ನಮ್ಮಮ್ಮ. ಎನಿ ಟೈಮ್ ನನಗೆ ಕಳ್ಸೋದು ಹಂಗೇನೆ. ಎನಿ ಟೈಮ್ ಹಂಗೆ ಕಳ್ಸೋದು. ಇವಾಗ ಗೊತ್ತಾಗೈತೆ ಅಮ್ಮಂಗೆ, ಅದಕ್ಕೆ ಇವಾಗ ಹಿಂಗೆ ಆಡ್ತೈತೆ. ನಾವು ಅಪ್ಪನ ಮೇಲೆ ಆಪಾದನೆ ಮಾಡ್ತಿದ್ಯಲ್ಲ ನೀನು. ನಮ್ಮ ಅಪ್ಪ 10ನೇ ಕ್ಲಾಸು ಫೇಲು, ನಮ್ಮಮ್ಮ 10ನೇ ಕ್ಲಾಸು ಪಾಸು. ಆದ್ರೂ ನಮ್ಮ ಅಪ್ಪಂಗೆ ಎಷ್ಟು ಗೊತ್ತು ಅಂದ್ರೆ ನಮ್ಮ ಅಮ್ಮಂಗೂ ಅಷ್ಟು ಗೊತ್ತಿರಲ್ಲ. ಅಷ್ಟು ಗೊತ್ತಿಲ್ಲ ನಮ್ಮ ಅಮ್ಮಂಗೆ. ಅಪ್ಪನ ಮೇಲೆ ಹೇಳ್ತೀಯ? ಓಹೋ, ಎಷ್ಟಿರ್ಬೇಕು. ನಮ್ಮ ಅಪ್ಪಂಗೆ ನಾಲೆಡ್ಜ್ ಐತೆ, ಸಿಕ್ಕಾಪಟ್ಟೆ ನಾಲೆಡ್ಜ್ ಐತೆ, ಸಖತ್ತಾಗಿ ನಾಲೆಡ್ಜ್ ಐತೆ, ಕಾಂಟ್ಯಾಕ್ಟ್ ಕಳ್ಸೋ ನಾಲೆಡ್ಜ್ ಐತೆ, ಇಂಗ್ಲಿಷ್ ಓದೋದ್ರಲ್ಲೂ ನಾಲೆಡ್ಜ್ ಐತೆ. ಆಚೆ ಓಡಾಡಿ ಸಿಕ್ಕಾಪಟ್ಟೆ ನಾಲೆಡ್ಜ್ಗಳು ತಿಳ್ಕೊಂಡವ್ರೆ. ನಮ್ಮ ಅಮ್ಮನೇ ಏನು ಗೊತ್ತಿಲ್ಲ. ಕಳ್ಸ್ಕೋಣ ಬೇಕಾರೆ. ಮದುವೆ ಬಾಯ್. ಗೈಸ್, ನಾನು ಮಾಮಿ ಯಾಕೆ ಹೇಳ್ತೀನಿ ಅಂದ್ರೆ, ಸುಮ್ಮನೆ ಅದು ಹೇಳೋದು ತಮಾಷೆಗಂತಲ್ಲ, ಅದು ಸುಮ್ಮನೆ ಅದೇನೋ ಅಭ್ಯಾಸ. ಸುಮ್ಮನೆ ಮಾಮಿ ಅಂತ ಹೇಳ್ತಿರ್ತೀನಿ ಮ್ಯಾಕ್ಸಿಮಮ್. ನಾನು ನಮ್ಮ ಅಮ್ಮಂಗೆ ಮಮ್ಮ ಈ ಥರ. ಸೊ ಇವಾಗ ನಾನು ಎಲ್ಲಿಗೆ ಹೊರಟಿದ್ದೀನಿ ಅಂದರೆ, ಒಂದು ಕಾಲೇಜ್ ಹತ್ರಕ್ಕೆ ಹೋಗ್ತಿದ್ದೀನಿ. ಅಲ್ಲೊಂದು ವಿಡಿಯೋ ಶೂಟ್ ಇದೆ, ವಿಡಿಯೋ ಮುಗಿಸ್ಬೇಕು, ಒಂದು ವಿಡಿಯೋ ಮಾಡ್ಕೊಡ್ಬೇಕಂತ ಹೇಳಿದ್ದಾರೆ. ಸೊ ಇವರು ಮಾಡಿಸ್ತಿರೋದು ನಾನು ಡಿಗ್ರಿ ಓದಿದ್ನಲ್ಲ, ಅಲ್ಲೊಬ್ರು ಟೀಚರ್ ಇದ್ರು, ಸುಮನಾ ಮ್ಯಾಮ್ ಅಂತ. ಅವರೇ ನಮಗೆ ಕಾಲ್ ಮಾಡಿ, ಸೊ ಅವರು ಬೇರೆ ಕಾಲೇಜ್ ಶಿಫ್ಟ್ ಆಗಿದ್ದಾರೆ, ಅವ್ರು ನಮ್ಮ ಕೈಲಿ ಮಾಡಿಸ್ತಿದ್ದಾರೆ. ಇವಾಗ ಅಲ್ಲೋಗಿ ವಿಡಿಯೋ ಮಾಡಬೇಕು. ಲೆಟ್ಸ್ ಗೋ ಗೈಸ್, ಹೋಗುವ. ನಮ್ಮ ಎಕ್ಸ್ಪಲ್ಸ್ ಬೇಬಿನ ಕರ್ಕೊಂಡು ಇವಾಗ ಹೊರಡ್ತಾ ಇದ್ದೀನಿ. ಇಲ್ಲಿಂದ 45 ಮಿನಿಟ್ಸ್ 50 ಮಿನಿಟ್ಸ್ ಆಗುತ್ತೆ. ಹೋಗಿ ಬಂದಮೇಲೆ ಇನ್ನೂ ಇದೆ ಮಾತುಕತೆ. ಗೈಸ್, ಕಾಲೇಜಿಗೆ ವಿಡಿಯೋ ಮಾಡೋಣ ಅಂತ ಬಂದಿದ್ದೆ. ಸೊ ನನಗೆ ಈ ಕಾಲೇಜಿಗೆ ವಿಡಿಯೋ ಮಾಡ್ಕೊಡೋಕ್ಕೆ ಹೇಳಿದ್ದೆ ಸುಮನಾ ಮ್ಯಾಮ್ ಅಂತ. ಮ್ಯಾಮ್ ಹಾಯ್. ಮ್ಯಾಮ್ ಹಾಯ್. ಆಗಲೇ ವಿಡಿಯೋ ಟೆನ್ಷನಲ್ಲಿ ಬ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ. ಹಾಯ್ ಮ್ಯಾಮ್ ಹಾಯ್. ಗೈಸ್, ಇವ್ರ ಕ್ಲಾಸ್ ಎಷ್ಟು ಫ್ರೀ ಅಲ್ವಾ? ಎಷ್ಟು ಫ್ರೀ ಗೊತ್ತಾ ಇವ್ರ ಕ್ಲಾಸು. ಆರಾಮಾಗಿರ್ತಿದ್ವಿ ವಿಜಯ ಕಾಲೇಜಲ್ಲಿ. ಇವಾಗ ಒಂದು ಸ್ವಲ್ಪ ಕಾಲೇಜ್ ಚೇಂಜ್ ಮಾಡಿ ಇಲ್ಲಿಗೆ ಬಂದಿದ್ದಾರೆ. ಆ್ಯಂಡ್ ಸಖತ್ತಾಗಿತ್ತು ಮ್ಯಾಮ್ ಆ ಟೈಮಲ್ಲಿ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಆಯ್ತಾ, ಈ ಪ್ರಾಜೆಕ್ಟ್ ಚೆನ್ನಾಗಾಗಲಿ, ನಿಮ್ಮ ಫ್ಯೂಚರ್ ಚೆನ್ನಾಗಾಗಲಿ, ಇನ್ನು ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗಳಿಗೆ ನಾನು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಮತ್ತೆ ಸಿಗುವ. ಬಾಯ್ ಬಾಯ್. ಗೈಸು, ಇವಾಗ ಹೊರಡ್ತಾ ಇದ್ದೀನಿ ಮನೆಗೆ. ಫುಲ್ಲು ಟಯರ್ಡ್ ಅಪ್ಪು. ಮನೆಗೆ ಹೋದ್ರೆ ಸಾಕು ಅನ್ಸ್ಬಿಟ್ಟೈತೆ. ಕಾಲೇಜ್ ನೋಡ್ತಿದ್ರೆ ಕಾಲೇಜ್ನೆಲ್ಲ ಜ್ಞಾಪನ ಬರ್ತೈತೆ. ಅಂದರೆ ಈ ಮ್ಯಾಮ್ ಇದ್ದಿದ್ದು ನಾವು ವಿಜಯ ಕಾಲೇಜಲ್ಲಿ ಇದ್ದಿದ್ದು. ಆ ಕಾಲೇಜಲ್ಲಿ ನಾವೆಲ್ಲ ಓದಿದ್ದು. ಮ್ಯಾಮ್ ಕೂಡ ಇದ್ದರು. ಆ್ಯಂಡ್ 3rd ಸೆಮ್ಮಲ್ಲೇನೋ ಇವರು ಕ್ಲಾಸ್ ಟೀಚರ್ ಆಗಿದ್ದು. ದೆನ್ ನಾವು 6th ಸೆಮ್ಮಿಂದ ಪಾಸ್ಔಟ್ ಆಗಿ ಮೇ ಬಿ ರೀಸೆಂಟ್ ಡೇಸಿಂದ ಇಲ್ಲಿಗೆ ಬಂದಿರಬೇಕು ಅವರಷ್ಟೇ. ಸೊ ಇವಾಗ ವಾಪಸ್ ಐ ಆಮ್ ಗೋಯಿಂಗ್ ಟು ಹೋಮ್. ಬೆಳಗ್ಗೆ 11 ಗಂಟೆಗೆ ನಾವು ಬಂದಿದ್ದು. ಈಗ 1:15 ಟೈಮು ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಮನೆಗೆ ಹೋಗಿ ಎಡಿಟಿಂಗ್ ಎಲ್ಲ ಮಾಡಬೇಕು. ಇನ್ನೂ ಸಿಕ್ಕಾಪಟ್ಟೆ ಕೆಲಸ ಇದೆ. ನಾಳೆ ಊರಿಗೆ ಹೋಗ್ತಾ ಇದ್ದೀನಿ. ನಾಳೆ ಊರಿಗೆ ಸಿಗುವ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ ನೋಡಿ. ಎದ್ರೋಬೇಕಂಗೆ ಆ ಥರ ಕಂಟೆಂಟ್ ಕೊಡ್ತೀನಿ. ಗೈಸ್, ತಿಂದಿದ್ದೆಲ್ಲ ಮುಗೀತು. ಇವಾಗ ಒಂದು ಎಕ್ಸ್ಟ್ರಾ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ.
ಹೊಟ್ಟೆ ಹೆವಿ ತುಂಬೋಗ್ಬಿಟ್ಟಿತ್ತು. ಅದಕ್ಕೆ ಇವಾಗ ಮನೆಗೆ ಹೋಗಿ ನಮ್ಮ ಅಮ್ಮ ಕೊಡ್ತೀನಿ ಇದನ್ನ ತಿನ್ಲಿ ಅಂತ. ಇಲ್ಲಾಂದರೆ ಗೈಸ್ ಪಾರ್ಸಲ್ನ ಕೊಟ್ಬಿಟ್ಟೆ ಅಲ್ಲಿರೋರಿಗೆ. ಸೊ ಏನಂದರೆ ಇಲ್ಲಿಂದ ತಗೊಂಡು ಹೋಗೋಷ್ಟು ಆಗಲ್ಲ, ಯಾಕಂದರೆ ಇದು ನಮ್ಮ ಎಕ್ಸ್ಪಲ್ಸ್. ಇಲ್ಲಿ ಇಟ್ಕೊಂಡು ಡೈರೆಕ್ಟ್ ಅಂದರೆ ಇಲ್ಲಿ ಇಟ್ಕೊಂಡು ಮನೆಗೆ ಹೋಗೋಕ್ಕಾಗಲ್ಲ, ಬೀಳ್ಸ್ಕೊಂಡ್ಬಿಡ್ತೀನಿ. ಅದಕ್ಕೆ ಅಲ್ಲಿರೋ ಅಣ್ಣ ಒಬ್ಬರು ಸ್ವಿಗ್ಗಿ ಬ್ರೋಗೆ ನೋಡಿ ಹೋಗ್ತಾರೆ ನೋಡಿ, ಅಲ್ಲಿರೋ ಸ್ವಿಗ್ಗಿ ಬ್ರೋಗೆ ಕೊಟ್ಬಿಟ್ಟೆ ನಾನು. ಇವಾಗ ಹೆಲ್ಮೆಟ್ ಹಾಕ್ಕೊಂಡು ನಮ್ಮ ಮನೆಗೆ ಸೀದಾ ಹೋಗ್ಬೇಡ. ಅವ್ರಿಗೆ ಕೊಟ್ಟಿದ್ದನ್ನ ನಾನು ವೀಡಿಯೋ ಮಾಡ್ಕೊಂಡಿಲ್ಲ, ಬಿಕಾಸ್ ಬೇಡ ಅನಿಸ್ತು, ಅದಕ್ಕೆ ಬೇಡ. ಕೊಟ್ಟಿದ್ದ ನೋಟಲ್ಲಿ ಅವರು ಚೆನ್ನಾಗಿ ಊಟ ಮಾಡ್ತಾರೆ. ಅಲ್ಲಿ ಇದೆ ಮಳೆ, ಈ ಕಡೆ ತಿರ್ಗಾರೆ ನನ್ನ ಬಟ್ಟೆ ಎಲ್ಲ ನೆಂದಿದೆ ಅಷ್ಟೇ. ಈ ಶರ್ಟ್ ಹಾಕೊಂಡು ಹೋಗಿದ್ದು ಒಳ್ಳೆ ಕೆಲಸ ಆಯ್ತು. ಬಂದೆ ಗುರು ಮನೆಗೆ ಫೈನಲಿ. ನಮ್ಮ ಅಮ್ಮ ಏನ್ ಮಾಡ್ತಾರೋ. ಅಮ್ಮ ಅಮ್ಮ ಮಮ್ಮಿ ಅಮ್ಮ 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 ಇಲ್ಲಿ ನೋಡಮ್ಮ ಅಮ್ಮ. ಏಯ್ ನೆಂದೋಗಿದ್ದೀನಿ ಕಣಮ್ಮ, ಕರುಣೆ ಇಲ್ಲ ಏನಿಲ್ಲ ನಿನಗೆ. ಇಷ್ಟೊಂದು ನೆಂದಿದ್ದೀನಿ. ಅಯ್ಯೋ ಬಂಗಾರದಂತ ಮಗ ನೆಂದೋಗ್ಬಿಟ್ಟನೆ, ಚಿನ್ನನೇ ಕೊಚ್ಕೊ ಹೋಗ್ಬಿಟ್ಟೈತೆ ಮಳೆಲಿ. ಏನಪ್ಪ ಮಾಡ್ಲಿ ನಾನು ಇಂತ ಚಿನ್ನನೇ ಮಾಡ್ತೀಯ ಅಮ್ಮ, ಏನಮ್ಮ ಆಕ್ಟಿಂಗ್ ನಿಂದು. ಬಂದಿದ್ದಷ್ಟೇ ಬೈತಾವ್ರು ಗುರು ನನಗೆ. ಅಲ್ಲ ಹೆಲ್ಮೆಟ್, ಹಸಿ ಹೆಲ್ಮೆಟ್ ತಂದು ಯಾರಾದ್ರೂ ಹೋಗ್ದಿರಾ ಬಟ್ಟೆ ಮೇಲೆ ಇರ್ತಾರೆ. ನಾನೇ ಮಳೆಯಲ್ಲಿ ಬಟ್ಟೆ ಎಲ್ಲ ಒತ್ಕೊ ಬಂದು ಇಲ್ಲಿ ಇಕ್ಕಿದ್ದೀನಿ, ಗೊತ್ತಾಗಲ್ಲ ನೀನು. ನಾನ್ ಕಣಮ್ಮ ಮನೆ ಮಗ ಇಡ್ತೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಮನೆ ಮಗ ಚಿನ್ನನೇ ಹೊಂಟೋಯ್ತು ಮಳೆಯಲ್ಲಿ. ಮನೆ ಮಗ ಅಮ್ಮ, ನಾನು ಏನ್ ಬೇಕಾದ್ರೆ ಮಾಡ್ತೀನಿ, ನೋಡೋದ್ರ ಮೇಲೆ ಇಡ್ತೀನಿ, ನಾನು ಏನು ಮಾಡ್ಕಲ್ಲ. ನೋಡು ಇಲ್ಲಿ ನೀರಾಗಿರೋ ನಿಮ್ಮ ಮುಖ ಕೊರಿಸ್ತೀನಿ, ಏನಾಗುತ್ತೆ. ಏನೇನೋ ಹುಟ್ಟು ಬಂದಿದ್ಯಾ. ಮನೆ ಮಗ ಕಣಮ್ಮ ನಾನು, ಆಗುತ್ತವೆಲ್ಲ. ಈಗ ಮನೆ ಯಜಮಾನಿ ಏನ್ ಮಾಡ್ತಾಳೆ ಗೊತ್ತಾ? ಏನ್ ಮಾಡ್ದೆ? ಮನೆ ಯಜಮಾನಿ ಈಗ ಮನೆ ಮಗ ಹಿಂಗ್ ಮಾಡ್ದ, ಮನೆ ಯಜಮಾನಿ ಏನ್ ಮಾಡ್ಬೋದು? ಹಿಂಗೆ ಮಾಡೋದು. ಏನ್ ಹಿಂಗ್ ತಗೊಂಡು ಬರ್ತೀನಿ. ಗೂಬೆ ಸಾರಿ ಕೇಳ ಮತ್ತೆ. ಹೋಗಲ್ಲ ಗೈಸ್ ನೋಡಿ ಹಿಂಗ್ ತಗೊಂಡು ಹಿಂಗೆ ಗೂಬೆ. ಗೈಸ್ ಬೆಳಗ್ಗೆ ಅಕ್ಕಂಗ್ ಮಾತ್ರ ವಿಶ್ ಮಾಡಿದೆ, ಆದ್ರೆ ಅಂಕಲ್ಗೆ ವಿಶ್ ಮಾಡಿಲ್ಲ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಂಕಲ್. ಮಿಂಚ್ತಾ ಇದ್ದೀರಾ? ಓಹೋ ಏ ನೀನ್ ಯಾಕೋ ಮಿಂಚ್ತಾ ಇದೀಯಾ? ನಿಂದ ಆನಿವರ್ಸರಿ ಅಂಕಲ್. ಏನದು 100 ವರ್ಷ ಚೆನ್ನಾಗಿ ಬಳಿ ಅಂಕಲ್. ಥ್ಯಾಂಕ್ ಯು. ಯಪ್ಪ ಮೇಕಪ್ ಮಾಡ್ಕೊಂಡು ನಿಂದ ಆನಿವರ್ಸರಿ. ನೀನ್ ಯಾಕೆ ರೆಡಿ ಆಗಿದ್ಯಾ? ಎಲ್ಲೋಗಿದೆ? ಹಾಯ್ ಸೆಕೆಂಡ್ ಇದು. ಹಳದ್ ಹೆಂಗೆ? ಇವಳ್ದು ನಾನು ಮೀಮ್ಸ್ ಹಾಕೋತೀನಪ್ಪ ನನ್ನ ವಿಡಿಯೋಗೆ. ಪಪ್ಪಿ ಕೊಡ್ತೀನಿ ಅಂತೆಲ್ಲ ಕೊಡು. ಆಯ್ತು ಕೊಡು. ಎಲ್ಲ ಕೊಡ್ತೀಯ ಮತ್ತೇನಕ್ಕೆ ಕಿರ್ಚೋದು? ಸರಿ ಬಾ ಎತ್ಕೋತೀನಿ ಬಾ ನೀನು. ಅನ್ನ ಚಾಕ್ಲೇಟ್ ಕೊಡ್ತಾನೆ. ಸರಿ ಎತ್ಕೋತೀನಿ ಒಂದ್ಸಲಿ. ಒಂದೊಂದ್ಸತಿ ಎತ್ಕೊಂತಾರಂತ, ಹೋಗು. ಎತ್ಕೋತೀನಿ ಆಯ್ತಾ? ಚಾಕ್ಲೇಟ್ ಕೊಡ್ತೈತೆ ಅಂತ, ಹೋಗು. ಹಾ ಮತ್ತೆ ಬರಲ್ಲ. ಚಾಕ್ಲೇಟ್ ಕೊಡ್ತೈತೆ ಅಂತೆ. ಸಾಕಿಲ್ಲ ಇವತ್ತು ಸಾಕಿ. ಜಾನು ಬಂದಾಗೆಲ್ಲ ಹೇಳ್ತಾಳೆ. ಜಾನು ಪೆಟ್ ಕೊಡೋದಂತೆ. ನೀವು ಒಂದ್ ಚಾಕ್ಲೇಟ್ ಕೊಡ್ಬೇಕು. ನೀವು ಒಂದ್ ಚಾಕ್ಲೇಟ್. ಅಮ್ಮ ಚಾಕ್ಲೇಟ್ ಇಲ್ವೇ? ನಿಂಗೆ ಚಾಕ್ಲೇಟ್ ಬೇಕಾ? ಸರಿ, ನಿನ್ ಫೇವ್ರೇಟ್ ಚಾಕ್ಲೇಟ್ ಯಾವ್ದು? ನಿನ್ ಫೇವ್ರೇಟ್ ಚಾಕ್ಲೇಟ್ ಯಾವ್ದು? ಯಾವ್ದು ಫೇವ್ರೇಟ್ ಚಾಕ್ಲೇಟ್ ಯಾವ್ದು? ಅದೇ ಯಾವ್ದು? ಯಾವ್ದಾರಕ್ಕ ಚಾಕ್ಲೇಟ್ ಕೊಟ್ರೆ ನನ್ನ ಜೊತೆ ಬರ್ಬೇಕು. ಇನ್ನ 2 ಬೇಕಾ? ಸರಿ ಓಕೆ. ಈಗ ನಾನ್ ಚಾಕ್ಲೇಟ್ ಕೊಡ್ತೀನಿ, ನನ್ನ ಜೊತೆ ಬರ್ಬೇಕು. ಬರ್ತೀನಿ. ಗೈಸ್ ಎಲ್ರು ನನ್ನ ಬ್ಲಾಗ್ ನೋಡ್ತಾರೆ. ಈ ಕಡೆ ನೋಡಿ ಎಲ್ಲ ನನ್ನ ಬ್ಲಾಗ್ ನೋಡ್ತಾರೆ. ನಾನು ಕಾಫಿ ಕುಡಿತಾ ಇದ್ದೀನಿ. ತಲೆ ಗಿರ್ಗಿಟ್ಲೆ ಆಡ್ತೈತೆ, ಅಂದ್ರೆ ತಲೆನೋವು ಜಾಸ್ತಿ ಆಗೈತೆ, ಅದಕ್ಕೋಸ್ಕರ ಕಾಫಿ ಕುಡಿತಾ ಇದ್ದೀನಿ. ಇದಾದ್ಮೇಲೆ ಇನ್ನೂ ಒಂದಿಷ್ಟು ಕೆಲಸ ಐತೆ ಮಾಡ್ಬೇಕು. ಬ್ಲಾಗ್ ನೋಡ್ತಾರೆ ನೋಡಿ. ಇವನು ಎಂತವನಂದ್ರೆ ಇವನು ಇಲ್ಲಿ ಬ್ಲಾಗ್ ನೋಡ್ತವ್ರೆ. ಕಮೆಂಟ್ ಅಲ್ಲಿ ಇಷ್ಟು ಕಮೆಂಟ್ ಐತೆ. ಅವನು ಬರೀ ಚಿರಂತ್ ಅಂತ ಹೆಸರಿರೋದ್ ಮಾತ್ರ ನಿಲ್ಸ್ಬಿಟ್ಟು ಓದ್ತಾನೆ. ಚಿರಂತ್ ಯುವರ್ ಫ್ಯಾಮಿಲಿ, ಚಿರಂತ್ ಸೂಪರ್ ಅಂತ ಬರೀ ಅವ್ನ್ ಮಾತ್ರ ಓದ್ತಾನೆ. ಬಬಿತದ ಒಂದ್ ಚೂರ್ ಹಿಂಗ್ ಲೈನ್ ಬಂದಿಲ್ಲ, ಸ್ಕಿಪ್ ಮಾಡ್ಕೊಂಡು ಹೋಯ್ತಾನೆ. ಕಮೆಂಟ್ಗಳೆಲ್ಲ ಓದ್ತೀನಿ ಕೂತ್ಕೊಂಡೆ, ಬರೀ ಚಿರಂತದ್ ಮಾತ್ರ ಓದ್ತಾನೆ ಅಷ್ಟೇ. ಹೌದಾ? ಒಂದ್ ಓದ್ತಾನೆ. ಗೈಸ್ ಈಗ ಒಂದ್ ಓದ್ತಾನೆ ಕಮೆಂಟ್ ನ.
ಕಮೆಂಟ್ ಓದಂತೆ ಕೊಡಿ. ಏಯ್ ಕೊಡಿ ನನ್ ಕಡೆ ನನ್ ಕಡೆ ರಿಮೋಟ್ ನಿಮಿಷ ನಾನು ಹೇಳ್ತೀನಿ ಅದನ್ನ ಓದಂತೆ. ಗೀತಾ ಅವರ ಅಪ್ಪ ಸೂಪರ್ ಕಾಮಿಡಿ ಹೀಗೆ ಹೇಗೆ ಐತೆ ಈಗ ಹೆಂಗೆ ಇಲ್ಲ ಹೀಗೆ ಹೇಗೆ ಅವ್ರ ಕಮೆಂಟ್ ಹಾಕಿರೋದು ನೋಡು. ಹೀಗೆ ಹೇಗೆ ಐತೆ ಹಾಗೆ ಇರ್ಲಿ ಬ್ರೋ ಅಂಡ್ ಯು ಆರ್ ಬಿಗ್ ಫ್ಯಾನ್ ಫ್ರಮ್ ಮುಂದಕ್ಕೆ ಅದು ಬಿಗ್ ಫ್ಯಾನ್ ಅಂದ್ಮೇಲೆ ಬಿಗ್ ಫ್ಯಾನ್ ಫೇವ್ರೇಟ್ ಮೀ ಬ್ರೋ ಫೇವ್ ಗೈಸ್ ಇಷ್ಟೊತ್ತು ಮನೇಲಿದ್ದು ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ. ಟಿ ಶರ್ಟ್ ಚೇಂಜ್ ಮಾಡ್ಕೊಂಡೆ. ಇವಾಗ ಹೋಗ್ತಾ ಇರೋದು ಎಲ್ಲಿಗೆ ಅಂದ್ರೆ ಕೇಕ್ ತಗೊಳಕ್ಕೆ. ಇನ್ನೊಂದು ನಾನೊಂದು ಪ್ರಾಡಕ್ಟ್ ತಗೊಳಕ್ ಹೋಗ್ಬೇಕು, ಅದನ್ನ ತಗೊಳಕ್ ಹೋಗ್ತಾ ಇದ್ದೀನಿ. ಆ ಟೆನಿಕಾಸ್ಟ್ ಇವಾಗಲೇ ತಗೋಬೇಕು ಬಿಕಾಸ್ ನಾಳೆ ಊರಿಗೆ ಹೋಗ್ತಾ ಇದೀವಲ್ಲ. ಸೊ ಇವಾಗ ತಗೊಂಡು ಊರಿಗೆ ಹೋಗ್ಬಿಟ್ಟು ಅಲ್ಲಿ ಮಾಡ್ಬೇಕಾಗುತ್ತೆ. ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಆಂಟಿ ಅಲ್ಲ ನಮ್ಮ ಅಮ್ಮ ಕರೀರಿ ಆಂಟಿ, ಆಚೆ ಬರಕ್ಕೆ ಹೇಳಿ. ನಾನು ಎಂತೋನು ಅಂದ್ರೆ 3 ಫ್ಲೋರ್ ಇಳಿದು ಕೆಳಗಡೆ ಬಂದಿದ್ದೀನಿ, ಆದ್ರೆ ಗಾಡಿ ಕಿನೇ ತಗೊಬಂದಿಲ್ಲ. ನೋಡಿ ನಮ್ಮ ಅಮ್ಮ ಒಂದೊಂದು ಡೈಲಾಗ್ ಬರುತ್ತೆ, ಗಮನ ಇಲ್ವಾ ನಿನ್ಗೆ, ನೋಡ್ಕೊಂಡು ಹೋಗಕ್ಕಾಗಲ್ವಾ, ಏನೋ ನೆನ್ಪಿಟ್ಕೊಂಡು ಹೋಗಕ್ಕಾಗಲ್ವಾ, ತಗೊಂಡು ಹೋಗಕ್ಕಾಗಲ್ವಾ ಅಂತ ಬೈತಾರೆ. ಆಂಟಿ ಕರೀವಿ. ನಮ್ಮ ಅಮ್ಮ ಇವಾಗ ಬೈತಾರೆ, ಒಂದು ಸ್ವಲ್ಪ ಬೈಸ್ಕೋಬೇಕಷ್ಟೆ. ಅಮ್ಮ ಗಾಡಿ ಕೀ ಪ್ಲೀಸ್, ಮಾ ಗಾಡಿ ಕೀ ಪ್ಲೀಸ್. ಮಾ ಯಾಕಮ್ಮ ಇಷ್ಟು ಕರ್ರಗಿದ್ಯಾ, ಯಾಕಿಷ್ಟು ಕರ್ರಗಿದ್ಯಾ ಗೈಸ್ ನಾನೇ ಬುದ್ಧಿವಂತ, ನಾನೇ ಒಂದು ಸ್ವಲ್ಪ ದಡ್ಡ ಅಂದ್ರೆ ನಮ್ಮ ಅಮ್ಮ ನನ್ಕಿಂತ ಅತಿ ದಡ್ಡಿ. ನೋಡಿ ಈ ಬೈಕ್ ಕೊಟ್ಟಿರೋದು, ನಾನು ಹೋಗ್ಬೇಕಾಗಿರೋದು ಈ ಬೈಕಲ್ಲಿ. ಇಲ್ಲೆಲ್ಲ ಏನಾದರೂ ಆವಿರುತ್ತೆ ಅಂದ್ಬಿಟ್ಟು ನಮ್ಮಮ್ಮ ಅಲ್ಲೇರು ಅಂತ ಹೇಳ್ತಾರೆ. ಗೈಸ್ ನನಗೆ ಹಾವು ನೋಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಹಾವು ನೋಡಬೇಕು ಮತ್ತೆ ಕೈಲಿ ಹಿಡ್ಕೊಬೇಕು ಅದನ್ನ, ಅಂದ್ರೆ ನೋಡ್ಬಿಟ್ಟಿದ್ದೀನಲ್ಲ ಅದನ್ನ ಆಟಾಡ್ಸಂದ್ರೆ ಆ ಥರದಲ್ಲ, ಇಟ್ಕೊಬೇಕು ಕೈಲಿ ಅನ್ನೋದೊಂದು ಆಸೆ ಇದೆ. ಈ ಎಕ್ಸ್ಪೆರಿಮೆಂಟ್ಸ್ ಅಲ್ಲ ಏನು ಗೊತ್ತು, ಎಕ್ಸಿಬಿಷನಲ್ಲಿ ಏನಾದರೂ ಇರುತ್ತೆ, ಎಕ್ಸಿಬಿಷನ್ ಮಾಡ್ತಾರಲ್ಲ ಆ ಟೈಮಲ್ಲಿ ಹಾವುಗಳು ಇಟ್ಟಿರ್ತಾರೆ, ಆ ಟೈಮಲ್ಲಿ ಮುಟ್ಬೇಕು ಗೈಸ್. ನನಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಹಾವು ಮುಟ್ಟೋದು, ಏನಕ್ಕಂತ ಗೊತ್ತಿಲ್ಲ, ಬಟ್ ತುಂಬ ನೋಡ್ಬಿಟ್ಟಿದ್ದೀನಿ ವೀಡಿಯೋಸ್ ಎಲ್ಲ, ಹಾವು ವೀಡಿಯೋಸ್ ಎಲ್ಲ. ಒಂದ್ಸಲಿ ಆದರೂ ಮುಟ್ಬೇಕು. ನಾವು ಹಬ್ಬ ಮುಟ್ಬೇಕಂದ್ರೆ ಥೈಲ್ಯಾಂಡ್ಗೆ ಹೋಗ್ಬೇಕು, ಇಂಡಿಯಾದಲ್ಲಿ ಇಲ್ಲ ಇದೆ ಗೊತ್ತಿಲ್ಲ. ಲೆಟ್ಸ್ ಗೋ. ಇವಾಗ ಹೋಗಿ ಪ್ರಾಡಕ್ಟ್ನ ಇಸ್ಕೊಂಡು ಕೇಕ್ನ ತಗೊಂಡು ಮನೆಗೆ ಬರುವ. ಗೈಸ್ ಮನೆ ಹತ್ರನೇ ಕೇಕ್ ಇಸ್ಕೊಳ್ಳೋಣ ಅಂತ ಅನ್ಕೊಂಡೆ, ಬಟ್ ನಾನೊಂದು ಪ್ರಾಡಕ್ಟ್ ಇಸ್ಕೋಬೇಕು ಅಂತ ಹೇಳಿದ್ನಲ್ಲ, ಅದು ನಮ್ಮ ಮನೆ ಹತ್ರ ಲೊಕೇಶನ್ ಇಲ್ಲ. ಸೊ ಅದಕ್ಕೆ ಇಲ್ಲೊಂದು ಡ್ರಾಪ್ ಪಾಯಿಂಟ್ ಇದೆ, ಅಲ್ಲಿಗೆ ಬಂದಿದ್ದೀನಿ. ಅಲ್ಲೇ ಇಲ್ಲೊಂದು ಬೇಕ್ರಿ ಇದೆ, ಈ ಬೇಕ್ರಿಲೇ ಅರ್ಧ kg ಕೇಕ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಕೇಕ್ ತೊಗೊಂಡು ಆ ಪ್ರಾಡಕ್ಟ್ ಇಸ್ಕೊಂಡು ಮನೆಗೆ ಹೋಗ್ಬೇಕು, ನೋಡಬೇಕು ಯಾವ ಕೇಕ್ ಚೆನ್ನಾಗಿದೆ ಅಂದ್ಬಿಟ್ಟು. ನಮಗೆ ಬೇಕಾಗಿರೋದು ಅರ್ಧ kg ಅಷ್ಟೇ, ಅರ್ಧ kg ಇದ್ರೆ ಸಾಕು. ½ kg ಕೇಕು ಮೇಲಿದೆಯಲ್ಲ, ನಾನು ಇಲ್ಲಿ ಕೆಳಗೆ ನೋಡ್ತಾ ಇದ್ದೀನಿ, ಮೇಲೆ ಐತಿಲ್ಲಿ. ನಾವು ಅಪ್ಪ ಹೇಳೋರೆ ಬ್ಲ್ಯಾಕ್ ಮಾತ್ರ ತಗೋಬಾರ್ದಂತೆ, ಇನ್ನು ಮಿಕ್ಕಿದೆಲ್ಲ ತಗೋಬೇಕಂತೆ. ಇದೇ ಬಟರ್ ಸ್ಕಾಚ್ ಕೊಟ್ಬಿಡಿ ಬ್ರೋ. ಹಾಂ ಬ್ರೋ ವ್ಲಾಗರ್ ಗೈಸ್, ಬಟರ್ ಸ್ಕಾಚ್ ಹೇಳಿದ್ದೀನಿ, ಅದೇ ಸಾಕು ಮನೆಗೆ. ನಾನು ಇಸ್ಕೊಳ್ಳೋ ಪ್ರಾಡಕ್ಟ್ ಕೂಡ ಬಂದಾಯಿತು. ಇಲ್ಲೆಲ್ಲೋ ಬೈತೆ ಪ್ರಾಡಕ್ಟ್, ಅದು ಬರೀ 2 ಪೀಸ್ ಅಷ್ಟೇ, 2 ಬಿಸ್ಕೆಟ್, ಅದನ್ನು ತೊಗೊಂಡು ಮನೆಗೆ ಹೋಗ್ಬೇಕಷ್ಟೇ. ಆನ್ಲೈನಲ್ಲಿ ಚಿಕ್ಕ ಬಿಸ್ಕೆಟ್ ಕಾಣಿಸ್ತು, ಇಲ್ಲಿ ನೋಡಿದ್ರೆ ಇಷ್ಟು ದಪ್ಪದ ಬಿಸ್ಕೆಟ್ ಐತೆ, ಇಷ್ಟು ಉದ್ದ. ಗೈಸ್ ಅಲ್ಲಿಂದ ಹೊರಟು ವಾಪಸ್ಸು ನಾನು ನಮ್ಮ ಮನೆಗೆ ಬಂದಿದ್ದೀನಿ. ಅಲ್ಲೇ ಒಂದು ವಾಟರ್ ಮಿಲನ್ ಜ್ಯೂಸ್ ವಿತೌಟ್ ಶುಗರ್ ಕುತ್ಕೊಂಡು ದೆನ್ ಈ 2 ಪ್ರಾಡಕ್ಟ್ನ ತಗೊಂಡು ಬಂದೆ. ಯಾರದು ನಮ್ಮ ಸಂಸಾರ ಆನಂದ ಸಾಗರ. ಮಧು, ಓ ಮಧು, ಏನ್ ಇಷ್ಟೊಂದು ಬೆಳ್ಳು ಕಾಣ್ತಿದ್ಯಾ ಅವತ್ತು. ಮಧು, ನನ್ನ ಮುದ್ದು ಮಧು. ಗೈಸ್ ನಾನು ನಮ್ಮಮ್ಮ ಅಪರೂಪ ಕಲಿಸ್ತೀವಿ. ಹಂಗಾರೆ ನಾನು 3 ಸರಿ ಹೊಸ್ತೀನಿ. ಗೈಸ್ ಇವಳಿಗೆ ಲೇಸ್ ಕಟ್ಕೊಳಕ್ ಬರಲ್ಲ, ಎಂತ ಸೋಂಬೇರಿ ಅಲ್ಲ, ಕಲಿಯಕ್ಕೆ ಸೋಂಬೇರಿ ಇವಳಿಗೆ. ನೋಡಿ ಅವ್ರ ಅಪ್ಪನ ಕೈ ಲೇಸ್ ಕಟ್ಸ್ಕೊಳ್ತಾಳೆ. ನಿನಗೆ ಬರಲ್ಲ, ನೀನು ಬರೀ ಡೌಗಳು ಇಂಥದ್ ಮಾಡ್ಕೊಳು. ನೀನು ಕಲಿಬೇಕು ಅಂತ ಮನುಷ್ಯನ್ಗೆ ಕಲಿಬೇಕು ಅಂತ ಆಟ ಇದ್ರೆ ಕಲಿತಾರಂತೆ. ನಿಂತರ ಈ ತರ ಸೋಂಬೇರಿ ತರ ಇದ್ರೆ ಮುಗಿದ ಕತೆ. ಕರೆಕ್ಟ್ ಆಗಿರ್ಬೇಕು. ನಾನ್ ಯಾಕೆ ಹೇಳ್ಕೊಡ್ಲಿ, ನೀನ್ ಕಲಿಬೇಕು, ನೀನು ಕಲಿಬೇಕು ನೀಟಾಗಿ. ಜಾಡ್ಸ್ ಒದ್ರೆ ಅಂತ ಹೇಳ್ತಾರಲ್ಲ ಅವ್ರ ಡ್ಯಾಡಿ, ಹಂಗೆ ಹೇಳ್ಬೇಕು. ಅವರು ಶರತ್ ಅವ್ರ ಡ್ಯಾಡಿ ಹೇಳ್ತಾರೆ ಜಾಡ್ಸ್ ಒದ್ರೆ ಅಂತ ಹೇಳಿ ಅಂಕಲ್ ಒಂದ್ಸಲಿ. ಇಲ್ಲ ಪಾಪ ಬೇಡ, ದಿನ ಕಲ್ಕತ್ತಾಳೆ ಬೇಡ ಪಾಪ. ಅಂಕಲ್ ಒಂದೇ ಒಂದ್ಸಲಿ ಹೇಳಿ ಅಂಕಲ್. ಬೇಡ ಹೆಂಗ್ ಹೇಳ್ತೀರಾ ಅಂತ ಅವ್ರು ನೋಡೋಣ. ಬೇಡ ನಮ್ ಬಂಗಾರಿ. ಹೇಳ ಏನ್ ಹೇಳ್ದೆ. ಹಿಂದಿಲಿ ವಾಟರ್ಗೆ ಅಂತಾರೆ ಪಾಣಿ, ಮಧು ಆಂಟಿ ನನ್ ರಾಣಿ. ಅವ ನೀನ್ ಹೇಳ್ಬಾ, ಇಬ್ರು ಪ್ಲಾನ್ ಮಾಡ್ಕೊಂಡ್ಬಿಟ್ರೆ. ಅವ ನೀನ್ ಹೇಳ್ಬಾ. ಕಾಡಿಗೆಲ್ಲ ಮೃಗರಾಜ, ನೀನೇ ನನ್ನ ರಾಜ. ನಾನು ನೀನು ಹೇಳ್ಕೊಂಡೆ ಆಮೇಲೆ
ಕಾರಲ್ಲಿ ಅಣ್ಣ ಇರೋ ನೆನಪಾದಾಗ. ಗೈಸ್ ಫೈನಲ್ ಇವಾಗ ಮನೆಯಿಂದ ಹೊರಟಿದ್ದೀವಿ ಊಟ ಮಾಡೋದಿಕ್ಕೆ, ಆಲ್ ಫ್ಯಾಮಿಲಿ ಅಷ್ಟೇ. ಅವಾಗವಾಗ ಹೆಸರು ಹೇಳ್ತಿರ್ಬೇಕು, ಆಗ ನಿಮ್ಮ ಮೈಂಡಿಗೆ ಹೆಸರು ಉಳಿತಾ ಇರುತ್ತೆ. ನಮ್ಮಮ್ಮ ಮಧು, ನಮ್ಮ ಡ್ಯಾಡಿ ಸ್ವಾಮಿ ಕೇರ್, ನಾನು, ನಮ್ಮ ಚೋಟ ಮರಿ, ಇದಕ್ಕೆ ಹೆಸರು ಬೇಡ, ಚೋಟ ಮರಿ, ಚಿರಂತು, ಅವ್ರ ಅಮ್ಮ, ಡ್ಯಾಡಿ, ರತ್ನಕ್ಕ ಮತ್ತೆ ಪುಟ್ಟರಾಜು. ಅವಾಗ ಹಿಂಗೆ ಹೇಳ್ತಿರ್ಬೇಕು. ಅವಾಗ ಹೆಸರು ಪಾರ್ಟಿ ನಾನೇ ಕೊಡಿಸ್ತಾ ಇರೋದು. ಇವತ್ತು ಇವ್ರ ಆನಿವರ್ಸರಿಗೆ ನಾನೇ ಪಾರ್ಟಿ ಕೊಡಿಸ್ತಾ ಇದೀನಿ. ಹೌದಾ? ರಾಜುನಾ ಅಂಕಲ್ ಪುಟ್ಟರಾಜು ಅಲ್ವಾ? ಬರೀ ರಾಜುನಾ? ಮೈಟಿ ರಾಜು. ರಾಜು ಅದು ಚೋಟಾ ಭೀಮಲ್ ರಾಜು ಬರ್ತಾನಲ್ಲ. ಚೋಟಾ ಭೀಮಲ್ ನೀನ್ ಯಾವ್ದು ಹೇಳು? ನೀನ್ ಯಾವ್ದು ಹೇಳು? ಮಕ ಕಾಲ್ ಇದು ಏನದು ಆ ಲಡ್ಡು ಮಾಡ್ತಾಳಲ್ಲ ಟುಮ್ ಟುಮ್ ಅಂಟಿ. ಸೇಮ್ 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 ಟುಮ್ ಟುಮ್ ಆಂಟಿ ತರಾನೇ ಇದ್ದಾಳೆ. ಅಂಕಲ್ ಆನಿವರ್ಸರಿಗೆ ಏನ್ ಗಿಫ್ಟ್ ಮಾಡಿದ್ರಿ? ಯಾರಿಗೆ? ಇಲ್ಲ ನನಗೆ ಅಂಕಲ್, ನನಗೆ ಆನಿವರ್ಸರಿ ನನಗೆ ಗಿಫ್ಟ್. ನಾನು ನಿನ್ ಕೇಳಿದ್ನ ಹೊಗಳಿ ಹೇಳಿ ಅಂಕಲ್. ನಾನೇನು ಗಿಫ್ಟ್ ಮಾಡಿಲ್ಲ, ಅವರೇ ಗಿಫ್ಟ್ ಮಾಡವ್ರೆ. ಅಂಕಲ್ ನೀವ್ ಕೊಟ್ರ? ಏನ್ ಕೊಟ್ರಿ? ಅವ್ರನ್ನ ಕೇಳ್ಬೇಕು. ಹಾ ಕರೆಕ್ಟ್ ಹೇಳಿ. ಆಗ ನನ್ನ ಮಗಳೇ ಹೇಳ್ತಾಳೆ. ಎಲ್ಲಿ ಅಂಕಲ್? ಓ ವಾಲೆ ಗಿಫ್ಟ್ ಮಾಡೋರೆ. ನೀವು ನಾನೇನು ಗಿಫ್ಟ್ ಮಾಡಿಲ್ಲ. ನಮ್ಮ ಬುಜ್ಜಿ ಸಲ್ಟು, ಅವ್ರ ಅಮ್ಮ ಪ್ಯಾಂಟ್. ಹಂಗಾರೆ ನೀವೇನು ಗಿಫ್ಟ್ ಮಾಡಿಲ್ಲ? ನಾನೇನು ಮಾಡಿಲ್ಲ. ಅಯ್ಯೋ ಶೆಟ್ ಅಕ್ಕ, ಈಗ ಆಗ್ಬಾರ್ದಿತ್ತು ಅಕ್ಕ. ಈ ವರ್ಷನಲ್ಲಿ ಯಾವ ವರ್ಷ ಹಾ ಗಿಫ್ಟ್ ಆಗಿ ಇಬ್ರನ್ನ ಕೊಟ್ಟಿದ್ದೀನಿ. ಗಿಫ್ಟ್ ಆಗಿ ಒಂದು ಮಗ ಒಂದು ಮಗಳು. ಅದು ಗಿಫ್ಟ್. ಅದು ಆಯ್ತು, ಇವಳೇ ನನ್ ಬಂಗಾರಿ, ಇವನೇ ನನ್ ಬಂಗಾರ. ಗೈಸ್ ಗಿಫ್ಟ್ ಆಗಿ ಇವ್ರು ಇಬ್ರನ್ನ ಕೊಟ್ಟವ್ರು ಅಂತ ನೋಡಿ. ಡ್ಯಾಡಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಬಿಟ್ಟಿದ್ಯಾ? ಅಲ್ಲಲ್ಲ ನಾಳೆ ಪೂರ್ತಿ ಓಡಾಡ್ತೀನಿ ಬಿಡು. ಅಕ್ಕ ಜೋಕ ಹೇಳಿ. 8:15 ನಮ್ಮ ಮನೆಯವ್ರು 9:30 ಹೇಳ್ತಾರೆ. ಹಾ ಹೇಳಿ. ಓ ಶಿವ ಸೇರ್ಬಿಟ್ಟವನೇ, ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಒಳಕ್ ಹೋಗೈತೆ. ನೋಡಿ ಇದು ಸರ್ಚ್ ಮಾಡ್ಕೊಂಡಿದ್ದೀರಿ ಹೆಂಗಿರೋದು ಗೊತ್ತಾ? ಒಂದ್ ಹೇಳ ಬಜ್ಜಿ ನೀನು. ಬೈತಾರೆ ಭವಿತಾ ಬೈತಾರೆ. ಅಂಕಲ್ ಬೈರಿ ಅಂಕಲ್ ಬೈರಿ ಒಂಚೂರು. ಬುಜ್ಜಿ ಯಾವಾಗೂ ಬೈತಾರ ಅಂಕಲ್. ಹಾ ಬೈರಿ ಅಂಕಲ್. ಬುಜ್ಜಿ ಯಾವಾಗೂ ಅಂಕಲ್ ಬೈಯೋ ತರ ಬೈರಿ. ನೀವೇನದು ನಕ್ಕಂಡ್ ಬೈತೀರ? ಬೈಬೇಕು. ಬಂಗಾರಿ ಎಲ್ಲ ಎಷ್ಟು ಭಯ ಗೊತ್ತಾ ಭವಿತಾ ಕಂಡ್ರೆ. ಅವ್ರ ಅಪ್ಪಂಗೆ ಯಪ್ಪ ಅವಾಜ್ ಹಾಕ್ಬಿಡ್ತಾಳೆ. ಪಪ್ಪ ಅದೇನ ಇದನ್ನ ಅವಾಜ್ ಎಲ್ಲ ಏನ್ ಹಾಕದ ಅವಾಜು? ಅವಳು ಫುಲ್ ಅವಾಜ್ ಆಗ್ತಾಳೆ. ಗೈಸ್ ಫೈನಲಿ ಹೊರಟಿದೀವಿ. ಇಲ್ಲಿಂದ ಒಂದು 10 ನಿಮಿಷ ಹೋಟೆಲ್ಗೆ. ಅಮ್ಮ ಏನಮ್ಮದು? ಏನೇನು ಜ್ವರಗಳು. ಅಮ್ಮ ಇನ್ನೊಂದ್ಸಲ ಜ್ವರಗಳು. ಅಯ್ಯೋ ನೀನ್ ಮಾಡ್ಕೊಡಿತೀನಿ. ಕಂಟೆಂಟ್ ಎಲ್ಲ ಹಾಳು ಮಾಡ್ತಾಳೆ ಹೇಳು. ಅಂಕಲ್ ನೀವ್ ಹೇಳಿ. ಓರಿಯನ್ ಮಾಲ್. ಶೆಟ್ ಗಾಯ್ಸ್. ಅವ್ರು ಓರಿಯನ್ ಬದಲು ಓರಿಯಲ್ ಅಂತ ಇದ್ರು. ಇಲ್ಲ ಚಾನ್ಸೇ ಅಂಕಲ್ ಮಧು ಇಲ್ಲ ನಮ್ಮಮ್ಮ ಓರಿಯಲ್ ಮಾಲ್ ಅಂತ ಹೇಳಿದ್ರು. ನಾನು ಕಾಯ್ತಿದ್ದೆ. ಇದೊಂದು ಐತೆ ಇದು. ನನ್ನ ಕಂಟೆಂಟ್ ಎಲ್ಲ ತಗೊತಾಳೆ, ಹಾಳು ಮಾಡ್ತಾಳೆ. ಗೈಸ್ ಫೈನಲಿ ಬಂದ್ವಿ ಲೊಕೇಶನ್ಗೆ. ನಾನು ತುಳಿದ್ಬಿಟ್ಲು ಹೊಡೆದಾಕ್ತೀನಿ. ನೀನ್ ಯಾಕೋ ನಂದ್ಲೇ ವೈಟೋಲೇ. ಬೇಡ ಸುಮ್ಮನಿರಪ್ಪ. ಅವಳು ನಂದು ತುಳಿದು ಅವಳು ಎಲ್ಲ ವೈಟ್ ಇರೋ ತುಳಿಬೇಡ, ಹೊಡೆದಾಕ್ಬಿಡ್ತೀನಿ. ಅವಳು ನಾನು ತುಳಿದ್ಲು ಅಂತ ನಾನು ಅವಳಿಗೆ ತುಳಿದಿದ್ದು. ಬಾಬಾ ಸುಮ್ನಿರಿ ಮಮ್ಮಿ, ಇವತ್ತನೇ ತುಳಿದೈತೆ ಬೇಡ. ನೀನ್ ತುಳಿದಿದ್ದಕ್ಕೆ ನಾನು ತುಳಿದಿದ್ದು. ಮುಯಿ ಅಷ್ಟೇ, ಸುಮ್ನಿರು ತುಳಿಬೇಡ. ಗೈಸ್ ಏನೇ ಆದ್ರೂ ನನಗೆ ಆ ವೈಟ್ ಬೆಲೆ ಗೊತ್ತಿಲ್ಲ ಇವರಿಗೆ, ಅದಕ್ಕೆ ತುಳಿಯಕ್ ಬರ್ತಾರೆ. ನಾನು ತೊಳಿತೀನಿ. ಇವತ್ತು ಹೊರಗಡೆ ಹೋಗಿದ್ನಲ್ಲ, ಅದಕ್ಕೆ ನನಗೆ ಗೊತ್ತಿಲ್ದಂಗೆ ನಮ್ಮ ಅಮ್ಮ ತೊಳೆದ್ಬಿಟ್ಟವ್ರೆ. ಏನ್ ಡೈಲಾಗ್ ಹೊಡಿತಾನಪ್ಪ. ಗೈಸ್ ನಾವು ಇಷ್ಟ ದಿನ ಹೈದರಾಬಾದಿ ಸ್ಪೈಸಸ್ ಹೋಗ್ತಿದ್ವಿ. ಇವಾಗ ಹೊಸದಾಗಿ ಇವರೇ ಕರ್ಕೊಂಡ್ ಬಂದಿರೋದು. ಪೂರ್ತಿ 2 ಫ್ಯಾಮಿಲಿನೂ ಇವರೇ ಕರ್ಕೊಂಡ್ ಬಂದಿರೋದು. ಬಂದಿದ್ದಷ್ಟೇ ಹೊಡಿತಿದ್ದೆ. ಗೈಸ್ ಈ ಹುಡುಗಿ ಬಿರಿಯಾನಿ, ಲಾಲಿಪಾಪ್ ಅದು ತಿನ್ನೋದು ಬಿಟ್ಬಿಟ್ಟು ಬರ್ಗರ್, ಸ್ಯಾಂಡ್ವಿಚ್ ಇಂಥ ಚಿಕ್ಕ ಚೈಲ್ಡ್ ಐಟಮ್ಗಳು ತಿಂತಾಳೆ. ಮಾಕ್ಟೇಲ್ ಒಳಗಡೆ ಇನ್ನೂ ಏನೋ ಇದೆ ಗೈಸ್. ಇವಳು
ಮಾಕ್ಟೇಲ್ ಬೇಕು ಅಂತಾಳೆ. ಮಾಕ್ಟೇಲ್ ಒಳಗಡೆ ಇನ್ನೂ ಇದೆ. ಅದು ಏನ್ ಬೇಕು ಅದೇಳು ಬುಜ್ಜಿ. ಬರ್ಗರ್ ತಿನ್ನೋದು ಮುಖ್ಯ ಅಲ್ಲ, ಅದ್ರ ಒಳಗಡೆ ಇರೋ ಹೆಸರು ಮುಖ್ಯ. ಬರ್ಗರ್ ಬೇಕು ಅಂತೇಳಿ ಅದ್ರ ಒಳಗಡೆ ಯಾರು ಹೆಸರು ಗೊತ್ತಿಲ್ಲ. ಅಯ್ಯ ನೀನ್ ಮಕ ಮಾಕ್ಟೇಲ್ ಅಂತೆ. ಇರಿ ಅಂಕಲ್ ಇರಿ, ವೈಟ್ 1 ಸೆಕೆಂಡ್. ಅವ್ರಿಗೂ ಅಂಕಲ್ ಅಂತ ಇದ್ದೀನಿ ನಾನು. ಇಲ್ಲೋಡ ಇಲ್ಲಿ ಮಾಕ್ಟೇಲ್ ಐತೆ, ಇದಿಷ್ಟು ಹೆಸರೈತೆ, ಅದ್ರಲ್ಲಿ ಒಂದ್ ಹೇಳ್ಬೇಕು. ಮಾತು ಮುಂಚೆ ಏನ್ ಬೇಕು ಅಂತ ಜ್ಯೂಸ್ ಕೇಳಿದ್ರೆ ಮಾಕ್ಟೇಲ್. ಎಲ್ರು ಫಸ್ಟ್ ಟೈಮ್ ಬೆಳ್ಳ ಕಾಣ್ತಾ ಇದೀರಾ. ಗೈಸ್ ತಂದೂರಿ ಚಿಕನ್ ಫುಲ್ ಬಂತು. ದೆನ್ ಅವಳದು ಬ್ಲೂ ಮೊಜಿಟೋ ಬಂದಿದೆ, ಇದು ಲಾಲಿಪಾಪ್ ಕೂಡ ಬಂದಿದೆ ಇಲ್ಲಿ. ನಾನು ವ್ಲಾಗರ್ ಆಗಕ್ಕೆ ಕಾರಣ ಯಾರು ಗೊತ್ತಾ? ಇಲ್ಲಿ ನೋಡಿ, ನಮ್ಮಪ್ಪ ಜಮಾನ್ದಿಂದಾನು ವಿಡಿಯೋ ಮಾಡ್ತಾರೆ. ನಮ್ಮ ಅಮ್ಮ ಫಸ್ಟ್ ಟೈಮ್ ಮೊಜಿಟೋ ಕುಡಿತಾ ಇರೋದು. ಅದಕ್ಕೆ ಅಮ್ಮ ಮೊಜಿಟೋ ಹೇಳು, ಏನೇನೋ ಮಸ್ಕಿಟೋ ಎಲ್ಲ ಕಣಮ್ಮ, ಮೊಜಿಟೋ ಸೊಳ್ಳೆ ಹೇಳ್ತೈತೆ. ಯಪ್ಪ ಗೈಸ್, ಈ ಹುಡುಗಿ ಬರ್ಗರ್ ತಿನ್ನೋ ಹುಟ್ಟು ಹೆಂಗ್ ಅದು ಆತರ ತಿಂತಾರೆ ಯಾರಾದ್ರು? ತಿನ್ನೋ ಊಟ ಅದು ಆತರ ತಿನ್ನ ನೀನು? ಅದನ್ನೆಲ್ಲ ಹಿಂಗ್ ತೆಗೆದು ಬರೀ ಚಿಕನ್ ಪೀಸ್ ತಿಂತೋಡೆ. ಗೈಸ್, ಈ ಮೊಜಿಟೋಗೆ ಪುದೀನ ಹಾಕಿರೋದು. ನಮ್ಮ ಅಪ್ಪ ತುಳಸಿ ಗಿಡ ಹಾಕೋರು ಅಂತ ಹೇಳ್ತಿತ್ತು. ನಮ್ಮ ಅಮ್ಮನು ಮೈನಸ್ ಹೇಳಿದ್ರು, ಅಂಕಲ್ ಮೈನಸ್ ಹೇಳಿದ್ರು. ಅದನ್ನ ಕ್ಯಾಪ್ಚರ್ ಮಾಡಕ್ ಹೋದಾಗೆಲ್ಲ ಇವಳು ಜೋರಾಗಿ ಹೇಳ್ಬಿಡ್ತಾಳೆ. ಅವಾಗ ಇವರು ಬಚಾವ್ ಆಗ್ತವ್ರೆ. ಮೈನಸ್ ಮಯೋನೀಸಿಗೆ ಮೈನಸ್ ಅಂತವ್ರೆ. ಗೈಸ್ ಕಂಪ್ಲೀಟ್ಲಿ ಫುಲ್ಲು ತಿಂದಾಯ್ತು. ಇವಳಿಗೆ ಕಾಲು ನೋವು ಬರ್ತಿದೆ ಅಂತ ಅಲ್ಲಿ ನಿಂತ್ಕೊಂಡು ತಿಂತೋಳೆ ಅಷ್ಟೇ. ಈಗ ಫುಲ್ ಬ್ಯಾಟಿಂಗ್ ಆಯ್ತು, ಮನೆಗೆ ಹೊಟ್ಬಿಡೋದು ಅಷ್ಟೇ. ಗೈಸ್, ಪ್ರಪಂಚದಲ್ಲೇ ಅತ್ಯಂತ ಸುಂದರವಾದ ಹುಡುಗ ಯಾರು ಗೊತ್ತಾ? ಇವನೇ, ವೈಟ್ ಇವನೇ. ಬರೀ ಇಂಥದೆಯ. ನಿಮಗೋಸ್ಕರ ಕಾಯ್ತಾ ಇರ್ತಾರಲ್ಲ. ಅಳಿದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ. ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನೂ ಸುಳಿವನು ನೀಡಿ. ಏನೋ ಬಯಸಿದೆ ಈ ಹೃದಯ ಹೊಸದಿಲ್ಲಿ ಮಾತಾಡಿದೆ ಕಾನೂಡ ಹನಿಯಲ್ಲಿ. ಎಲ್ಲೋ ಹೊರಟಿದೆ ಈ ಮನಸ್ಸು ಕೈ ಜಾರಿ. ಶುರುವಾಗಿದೆ ಹೊಸ ಪಯಣ ನನ್ನಲ್ಲಿ. ಮನಸಾರೆ ಮನಸೋತಿದೆ. ಈ ಜೀವಕ್ಕೆ ಜೊತೆ ನೀನಿರಲು ನಾನೀಗ ಸಂಚಾರಿ. ನಾಚೆಗೆ ಹೊಸ ತಿರುವೊಂದು ಇರುವಂತೆ ನನಗಾಗಿ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಗೈಸ್, ಆನಿವರ್ಸರಿ ವ್ಲಾಗ್ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಸೊ ನಾಳೆ ನಾವು ಊರಿಗೆ ಹೋಗ್ತಾ ಇದೀವಿ. ಊರಲ್ಲಿ ಒಂದು ಒಳ್ಳೆ ಕಂಟೆಂಟ್ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಅಂಡ್ ಸ್ವಲ್ಪ ವಿಡಿಯೋ ಇದೆ, ಅಂದ್ರೆ ಕೆಲವೊಂದು ವಿಡಿಯೋಸ್ನ ನಾನೇ ಕಳ್ಸಿಕೊಡ್ಬೇಕು ಬೇರೆಯವ್ರಿಗೆ. ಅದೊಂಚೂರು ಕಳ್ಸಿಕೊಟ್ಬಿಟ್ರೆ ಅದೊಂಚೂರು ಟೆನ್ಷನ್ ರಿಲೀಫ್ ಆಗ್ಬಿಡುತ್ತೆ. ಇನ್ನು ರಿಮೈನಿಂಗ್ ಬ್ಲಾಗ್ಸ್ ಏನು ಪ್ಲಾನ್ ಮಾಡಿದ್ದೀನೋ ಬ್ಯೂಟಿಫುಲ್ ಆಗಿರುತ್ತೆ. ವೆಯ್ಟ್ ಮಾಡ್ತಾರೆ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.